ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ನಗರದ ಆಲನಹಳ್ಳಿ ರಿಂಗ್ ರಸ್ತೆಯಲ್ಲಿರುವ ನಿರ್ಮಲ ಆಸ್ಪತ್ರೆ ಮತ್ತು ನಿರ್ಮಲ ಫೌಂಡೇಶನ್ ವತಿಯಿಂದ ಜೆಎಸ್ಎಸ್ ಪ್ರೌಢಶಾಲೆ ಸಿದ್ಧಾರ್ಥನಗರ ಇಲ್ಲಿ 2024-25ನೇ ಸಾಲಿನ ಶೈಕ್ಷಣಿಕ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ಸಂಘದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಪ್ರತಿಭಾ ಪುರಸ್ಕಾರದ ಆಯೋಜಕರಾಗಿ ನಿರ್ಮಲ ಫೌಂಡೇಶನ್ ಸಂಸ್ಥೆಯ ವೈದ್ಯಕೀಯ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಆರ್ ಬಸವರಾಜರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅತ್ಯುನ್ನತ ದರ್ಜೆಯಲ್ಲಿ ಉತ್ತೀರ್ಣರಾದ ಕುಮಾರಿ ರಂಜಿತಾ ಆರ್ ಮತ್ತು ಪ್ರಶಾಂತ್ ಕುಮಾರ್ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು. ನಂತರ ಮಾತನಾಡಿದ ಅವರು, ಈ ಶಾಲೆಯ ಹಿರಿಯ ವಿದ್ಯಾರ್ಥಿಯಾಗಿ ಇಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವುದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದರು. ತಮಗೆ ಬೋಧಿಸಿದ ಶಿಕ್ಷಕರು ಮತ್ತು ಮಹಾಸಂಸ್ಥಾನ ಮಠವನ್ನು ಸ್ಮರಿಸಿ ಧನಾತ್ಮಕ ಚಿಂತನೆಯೊಂದಿಗೆ ನಿರ್ದಿಷ್ಟವಾದ ಗುರಿ, ಸಜ್ಜನರ ಸ್ನೇಹ ಜೀವನದ ಸಾಧನೆಗೆ ಪ್ರಮುಖವಾದದ್ದು ಎಂದು ಹೇಳಿದರು. ಶಾಲಾ ಮಂತ್ರಿಮಂಡಲದ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ ಹಿರಿಯ ಶಿಕ್ಷಕರಾದ ಶ್ರೀನಿವಾಸ ಮೂರ್ತಿಯಂ ಅವರು ನಾಯಕತ್ವದ ಬೆಳವಣಿಗೆಯಲ್ಲಿ ಶಾಲೆಯ ಮೊದಲ ಮೆಟ್ಟಿಲು, ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸಿ ಉತ್ತಮ ಪ್ರಜೆಗಳಾಗುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯರಾದ ದೇವಲಿಂಗಸ್ವಾಮಿಯಂ ಅವರು ಪ್ರತಿಭಾ ಪುರಸ್ಕೃತ ವಿದ್ಯಾರ್ಥಿಗಳನ್ನು ಶ್ಲಾಘಿಸಿ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಯಾಗಿ ಡಾಕ್ಟರ್ ಬಸವರಾಜು ಅವರ ಸಮಾಜ ಸೇವಾ, ಕಳಕಳಿ ಮತ್ತು ಶಾಲೆಯ ಮೇಲಿನ ಅಭಿಮಾನಕ್ಕೆ ಅಭಿನಂದನೆಯನ್ನು ಸಲ್ಲಿಸಿ ಶಾಲಾ ಮಂತ್ರಿಮಂಡಲದ ಮತ್ತು ವಿದ್ಯಾರ್ಥಿ ಸಂಘಗಳ ಪಾತ್ರ ಮತ್ತು ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ ಬಸವರಾಜು, ಸೋದರಿ ಹಾಗೂ ಹಿರಿಯ ವಿದ್ಯಾರ್ಥಿಗಳಾದ ಪದ್ಮಾವತಿ ಆರ್, ಜ್ಯೋತಿ ಮತ್ತು ಪ್ರೇಮ್ ಕುಮಾರ್, ಶಿವರಾಜು, ಶಾಲಾ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು. ಅದೇ ಥರ ಒಂದು ನಿಮಗೆ ಬೇಲಿ ಕೂಡ ಹಾಕ್ತಾರೆ. ನಿಮಗೆ ಎಷ್ಟೊಂದು ಥಾಟ್ಸ್ ಬರುತ್ತೆ, ಕೆಟ್ಟ ಪರಿಣಾಮಗಳು ತುಂಬ ಸರೌಂಡಿಂಗ್ಸ್ ಎಲ್ಲ ಇನ್ಫ್ಲೂಯೆನ್ಸ್ ಮಾಡ್ತಿರುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಒಂದು ಬೇಲಿ ಕೂಡ ಹಾಕಿರ್ತಾರೆ ನಮ್ಮ ಶಿಕ್ಷಕರು. ಸೊ ಇವೆರಡು ಪಾತ್ರ ನಮ್ಮ ಜೀವನದಲ್ಲಿ ತುಂಬ ಸಹಾಯ ಆಗುತ್ತೆ ಮುಂದೆ ಬರಲಿಕ್ಕೆ. ಮುಖ್ಯವಾಗಿ ಇನ್ನೊಂದು ಹೇಳೋಕ್ಕೊಟ್ಟೇನೆಂದರೆ, ಪ್ರೌಢಶಾಲೆಯಲ್ಲಿ ಇದೊಂದು ಈ ಘಟ್ಟದಲ್ಲೇ ನಿಮ್ಮದು ಚೇಂಜ್ ಆಗೋದು ನಿಮ್ಮ ಲೈಫು, ಆಯಿತಾ? ಸೊ ನಾನು ಕೂಡ ಒಂದು ಮಧ್ಯಮ ವರ್ಗದಿಂದ ಬಂದವನೇ. ನನಗೆ ಗೊತ್ತು ಈ ಶಾಲೆಯಲ್ಲಿ ಇರೋಂಥ ಮಕ್ಕಳೆಲ್ಲ ಒಂದು ಬಡ ವರ್ಗದಿಂದ ಮತ್ತು ಮಧ್ಯಮ ಕುಟುಂಬದಿಂದ ಬಂದಿರೋಂಥ, ಯಾರು ತುಂಬ ಶ್ರೀಮಂತರು ಇಲ್ಲಿ ಈ ಶಾಲೆಯಲ್ಲಿ ಆವಾಗಲಿಂದ ಆಲ್ಮೋಸ್ಟ್ ಒಂದು ಶಾಲೆ ಶುರುವಾಗಿ ಒಂದು 40-45 ವರ್ಷ ಆಗಿದೆ. ಆಗ್ಲಿಂದನೂ ಇಲ್ಲಿ, ಯಾಕಂದರೆ ಇಲ್ಲಿ ತುಂಬ ಕಡಿಮೆ ಫೀಸ್ ಇರುತ್ತೆ. ಅಂದರೆ ಅದರ್ ಪ್ರೈವೇಟ್ ಸ್ಕೂಲ್ಸಲ್ಲಿ ತುಂಬ ಜಾಸ್ತಿ ಫೀಸ್ ಇರೋದ್ರಿಂದ ಅಲ್ಲಿ ಅಫೋರ್ಡಬಿಲಿಟಿ ಇಲ್ಲ ಅಂತ ನಮ್ಮ ತಂದೆ ತಾಯಿಗಳು ಬಂದಿಲ್ಲಿ ನಮ್ಮನ್ನ ಸೇರಿಸಿರ್ತಾರೆ. ಸೊ ಒಂದು ನಂಬಿಕೆ ಇಟ್ಟು ನಮ್ಮ ತಂದೆ ತಾಯಿಗಳು ಈ ಶಾಲೆಯಲ್ಲಿ ಶಿಕ್ಷಕರ ಮೇಲೆ, ಮುಖ್ಯೋಪಾಧ್ಯಾಯರ ಮೇಲೆ, ಆ ಸಂಸ್ಥೆ ಮೇಲೆ ನಂಬಿಕೆ ಇಟ್ಟು ಒಂದು ಸೇರಿಸಿರ್ತಾರೆ. ಆ ನಂಬಿಕೆ ಅಂತ ಉಳಿಸ್ಕೊಳ್ಳೋಂಥ ಕೆಲಸ ಇವತ್ತು ನಮ್ಮ ಈ ಪ್ರೌಢಶಾಲೆ ಮಾಡಿದ್ದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಇದಕ್ಕೆಲ್ಲ ಹಿಂದಿನ ತುಂಬ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಹಾಗೂ ಈಗಿರುವಂತಹ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಅವರ ಶ್ರಮ ತುಂಬ ಇದೆ. ಅಲ್ಲಿ ನಿಮ್ಮ ವಿದ್ಯಾರ್ಥಿಗಳು ಕೂಡ ಹೇಳಿದ್ರು, ಟೀಚರ್ಸ್ ಯಾವತ್ತು ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ, ವಿದ್ಯೆ ಕೂಡ ಮಾಡಲ್ಲ, ಮಕ್ಕಳು ಯಾವ ಥರ ರಿಸಲ್ಟ್ಸ್ ಬರುತ್ತೆ ಏನು ಅಂತ. ಇದರಲ್ಲೇ ಒಬ್ಬೊಬ್ಬರನ್ನು ಒಂದು ಮುಂದೆ ತರಬೇಕು ಅಂತ ಒಂದು ಪಣ ತೊಟ್ಟು ಕೆಲಸ ಮಾಡ್ತಿರ್ತಾರೆ. ಕರೆಕ್ಟ್ ಅಲ್ವಾ? ಅವರೇನೋ ಬೈದರು ಮಾಡಿದ್ರು ಕೂಡ ನಿಮ್ಮ ಒಳ್ಳೇದಕ್ಕೆ, ಅರ್ಥ ಆಯ್ತಾ? ಸೊ ನಿಮ್ಗೆ ಈ ಹೈಸ್ಕೂಲಲ್ಲಿ ಏನು ಹೇಳೋಕ್ಕೆ ಬಯಸ್ತಾನೆ ನಿಮಗೆ ಮುಂದೆ ದಾರಿ ಯಾವುದು ಅಂತ ನಿಮಗೆ ಗೊತ್ತಿರಲ್ಲ. ಆ್ಯಕ್ಚುಲಾಗಿ ಗೊತ್ತಿರಲ್ಲ ಅಂದರೆ ಕೆಲವ್ರಿಗೆ ಐಡಿಯಾ ಇರುತ್ತೆ. ನಿಮ್ಮ ಅಕ್ಕಪಕ್ಕ ಅಥವಾ ನಿಮ್ಮ ಫ್ಯಾಮಿಲಿಗಳಲ್ಲಿ ಯಾರು ಒಬ್ಬರು ಡಾಕ್ಟರ್ ಇದ್ದರೆ, ಇಂಜಿನಿಯರ್, ಲಾಯರ್ಸ್ ಇದ್ದರೆ, ಅಥವಾ ಬೇರೆ ಸೈಂಟಿಸ್ಟ್ ಇದ್ರೆ ಅವ್ರೇನು ಮಾಡ್ತಾರೆ ಅಂದ್ಕೊಂಡು ಅಷ್ಟೇ. ಕೆಲವ್ರು ಗೊತ್ತಿರುತ್ತೆ, ಕೆಲವ್ರಿಗೆ ಏನು ಮಾಡಬೇಕು ಅಂತಂದ್ರೆ ನೀವು ಓದ್ತಾ ಇರ್ತೀರಾ. ಸೊ ಈಗಲೇ ನಿಮ್ಮಲ್ಲಿ ಒಂದು ಗುರಿ ಇರಬೇಕು. ಗುರಿನ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಯಾಕಂದರೆ ನೀವು PUC ಹೋದಾಗ ನೀವು ಯಾವ ಸಬ್ಜೆಕ್ಟ್ ತಗೋತೀರಾ ಅಂತ ನೀವು ಈಗಲೇ ನಿಮಗೆ ಗೊತ್ತಿರಬೇಕು. ಅದೊಂದು ಗುರಿ ಇಟ್ಕೊಂಡ್ರೆ ನೀವು ಸಾಧಿಸೋಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಸೈನ್ಸ್ ಇರುತ್ತೆ, ಕಾಮರ್ಸ್ ಇರುತ್ತೆ, ಆರ್ಟ್ಸ್ ಇರುತ್ತೆ, ಕೆಲವು ಟೆಕ್ನಿಕಲ್ ಕೋರ್ಸಸ್ ಇರುತ್ತೆ. ಸೊ ಈಗಂತೂ ತುಂಬ ಪ್ರಪಂಚ, ನಮ್ಮ ದೇಶದಲ್ಲೇ ಅನೇಕ ಒಂದು ಎಷ್ಟೊಂದು ವಿವಿಧವಾದ ಸಬ್ಜೆಕ್ಟ್ಸ್ ಇದ್ದಾವೆ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನ ನೀವು ಈಗಲೇ ಒಂದು 10th ಮುಗಿಸೋ ಅಷ್ಟರಲ್ಲೇ ನೀವು ಒಂದು ಪ್ಲಾನ್ ಮಾಡ್ಕೊಂಡು ಚೂಸ್ ಮಾಡ್ಕೋಬೇಕು. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೇನೆ, ನೀವು ಯಾರೂ ದಡ್ರಲ್ಲ. ಅರ್ಥ ಆಯ್ತಾ? ನಾನು ಆ ನೆಗೆಟಿವಿಟಿ ತೆಗೆದುಬಿಡಿ ಮನಸ್ಸಿಂದ. ಆ ಭಾವನೆ, ನಾನು ಕಡಿಮೆ, ನನಗೆ ಮಾರ್ಕ್ಸ್ ಬರ್ತಾ ಇದೆ, ನನಗೆ ಅಷ್ಟು ಬುದ್ಧಿ ಇಲ್ಲ, ಯಾರು ಹುಡ್ತಾನೆ ಬುದ್ಧಿವಂತರಾಗಿ ಹುಟ್ಟೋದಿಲ್ಲ. ಅರ್ಥ ಆಯ್ತಾ? ನಾನು ಒಂದು ಅವರೇಜ್ ಸ್ಟೂಡೆಂಟ್ ಆಗಿದ್ದು ಬಂದಾಗ, ನಾನು ಮುಂಚೆ ಆ್ಯಕ್ಚುಲಿ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದೆ.
ಇಲ್ಲಿ 8th ಬಂದಾಗ ನಮಗೆ ಒಬ್ಬರು ಮಾಸ್ಟರ್ ಮರಿಸ್ವಾಮಿ ಅಂತ ಇದ್ರು. ಅವರು ಇಂಗ್ಲೀಷ್ ಮೀಡಿಯಂ ಸೇರಿಸ್ಕೊಂಡು ನಾನು ಅಪ್ಲೈ ಮಾಡಿ ಕನ್ನಡ ಮೀಡಿಯಂ ಆ್ಯಕ್ಚುಲಾಗಿ ಅವರಿಗೆ ಇವತ್ತು ಒಂದು ನನ್ನ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಮತ್ತು ನಾನು ಅವತ್ತು ಬೇಡ ಇಂಗ್ಲೀಷ್ ಮೀಡಿಯಂ ಬೇಡ ಕನ್ನಡ ಮೀಡಿಯಂ ಸೇರಿಸ್ಬಿಡಿ ಸರ್ ಅಂತ ಹೇಳ್ತಾ ಇದ್ದೆ ಆ್ಯಕ್ಚುಲಿ ನಮ್ಮ ತಂದೆಗೂ ಹೇಳಿದೆ. ಬಟ್ ಅವರು ಇಲ್ಲ ಒಂದು ಇಂಗ್ಲೀಷ್ ಮೀಡಿಯಮ್ಗೆ ಓದಲಿ, ಒಂದು 3 ತಿಂಗಳು ಕಷ್ಟ ಆದರೆ ವಾಪಸ್ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಆ ಥರ ಏನು ಪರಿಸ್ಥಿತಿ ಬರಲಿಲ್ಲ. ನಾನು ಇಂಗ್ಲೀಷ್ನ ಚೆನ್ನಾಗಿ ಕಲ್ತ್ಕೊಂಡು ಎಫರ್ಟ್ ಹಾಕಿ ಮತ್ತು ಟೀಚರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಅವರೆಲ್ಲ ಒಂದು ಸುಲಲಿತವಾಗಿ ಅರ್ಥ ಆಗಂಗೆ ಹೇಳ್ಕೊಡ್ತಾ ಇದ್ರು. ಇಂಗ್ಲೀಷ್ ಮೀಡಿಯಮ್ನು ಕೂಡ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತು. ಬಸವರಾಜ್ ಮಾಸ್ಟರ್ ಅಂತ ಇದ್ರು, DNP ಸರ್ ಇದ್ದರು, KBR ಇದ್ದರು, ಸ್ವಾಮಿ ಮಾಸ್ಟರ್ ಅಂತ ಇದ್ದರು. ವೆರಿ ಅಮೇಝಿಂಗ್ ಟೀಚರ್ಸ್. ಅವ್ರು ಏನಂದರೆ ಅವತ್ತೆಲ್ಲ ಕೋಲ್ ಹಿಡ್ಕೊಂಡು ಕೊಡಿತಾ ಇದ್ರು. ನನಗೆ ಗೊತ್ತಿಲ್ಲ ಇವತ್ತಿನ ದಿನ ಅದು ಹೊಡಿತಾ ಇದ್ರು ಅಂತ. ಆ ಕೋಲು ಏಟುಗಳು ಅವೆಲ್ಲ ಈಗಿನ ಶಿಕ್ಷಕರೇನು ಯೂಸ್ ಮಾಡ್ತಾರೆ. ಎಲ್ಲರೂ ಬಂದು ಕಳೆದ ವರ್ಷ ನಮ್ಮ ಶಾಲೆಯಲ್ಲಿ ಉತ್ತಮ ಸಾಧನೆ ಮಾಡಿದಂಥ ರಂಜಿತಾ ಮತ್ತು ಪ್ರಶಾಂತ್ ಕುಮಾರ್ ಎಂಬತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡಿದರು. ಜೊತೆಗೆ ವಿದ್ಯಾರ್ಥಿಗಳನ್ನ ಕುರಿತು ಹಿತವಚನವನ್ನು ತಾವು ಬೆಳೆದು ಬಂದಂಥ ದಾರಿ ಮಾರ್ಗದರ್ಶನವನ್ನು ಕೂಡ ಇವತ್ತು ಮಕ್ಕಳು ಮಾಡಿದ್ದಾರೆ. ಇದು ನಿಜವಾದ ಕೂಡ ಅಭಿನಂದನಾರ್ಹ. ಕಾರಣ ಇಷ್ಟೇ, ಸಾಧಾರಣವಾದಂಥ ಕುಟುಂಬದಲ್ಲಿ ಬಂದಂಥ ವ್ಯಕ್ತಿಗಳು ಇಷ್ಟು ದೊಡ್ಡ ಸಾಧನೆ ಮಾಡಿ ಒಂದು ಆಸ್ಪತ್ರೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ಸಾಮಾನ್ಯವಾದ ಮಾತಲ್ಲ. ಹಾಗಾಗಿ ಆಸ್ಪತ್ರೆ ಉತ್ತುಂಗಕ್ಕೆ ಇರಲಿ, ಬಡವ ಜನರ ಸೇವೆಗೆ ಆಸ್ಪತ್ರೆ ಮುಖವಾಗಿರಲಿ, ಜೊತೆಗೆ ಇಂದಿನ ವಿದ್ಯಾರ್ಥಿಗಳಿಗೆ ಅವರು ಮಾರ್ಗದರ್ಶಕರಾಗಿರಲಿ ಅಂತ ಆಶಿಸ್ತಾ ಇದೇ ಅಭಿಮಾನವನ್ನು ನಮ್ಮ ಶಾಲೆ ಬಗ್ಗೆ ಸಂಸ್ಥೆ ಬಗ್ಗೆ ಇಟ್ಕೊಂಡಿದ್ದಾರೆ. ಇದು ಹಾಗೆ ಮುಂದುವರಿಯಬೇಕು. ಅವರ ಅಭಿನವ ಸಂಬಂಧ ಮುಂದುವರಿಬೇಕಂತ ವಿನಂತಿಸ್ಕೊಳ್ತಾ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ.